ಅವನಿಗೆ ಒಂದು ಮೈನ್ಯೂಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಒಂದಾಗಿದೆ. ಸ್ನೇಹಿತರೆ, ಪವರ್ ರೇಂಜರ್ಸ್ ಡೈನೋ ಚಾರ್ಜ್ ನೋಡಿದರೆ ಅವರಿಗೆಲ್ಲ ಸೂಪರ್ ಚಾರ್ಜರ್ಸ್ ಇಂಥ ಒಂದು ಕೇವ್ಗಳಲ್ಲಿ ಇಂಥದ್ದೊಂದಲ್ಲೇ ಸಿಗೋದು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡಿರ್ತೀರ ಹೋದ ಎಪಿಸೋಡಲ್ಲಿ ನಾವು ಆಂಧ್ರ ಪ್ರದೇಶಕ್ಕೆ ಬಂದಿದ್ವಿ. ಆಂಧ್ರ ಪ್ರದೇಶಲ್ಲಿ ಯಾಗಂಟಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗಿರ್ತೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಂತ ಕೂಡ ಟೈಟಲಲ್ಲಿ ನೋಡಿರ್ತೀರ. ಸೊ ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಬೆಲ್ಲಮ್ ಕೇವ್ಸ್. ಸೊ ಹೋದ ವ್ಲಾಗ್ ಯಾರು ನೋಡಿಲ್ವೋ ದಯವಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಇನ್ಫೋ ಬಟನಲ್ಲಿ ಕೊಟ್ಟಿರ್ತೀನಿ. ಹೋದ ವ್ಲಾಗ್ ನೋಡ್ಕೊಂಡು ಇದನ್ನು ನೋಡಿದ್ರೇ ನಿಮಗೆ ಅರ್ಥ ಆಗೋದು. ಬನ್ನಿ ಈಗ ಬೆಲ್ಲಮ್ ಕೇವ್ಸ್ ಕಡೆಗೆ ಹೊರಡುವ. ಸ್ನೇಹಿತರೆ, ಇಲ್ಲಿ ಒಂದು ಜಗ್ಗಲ್ಲಿ ಜ್ಯೂಸ್ ಕುಡಿಯೋಕೆ ನಿಲ್ಸಿದ್ವಿ. ನೋಡಿ ಅಲ್ಲಿ ಆಪೋಸಿಟಲ್ಲಿ ಮನೆ ಹೆಂಗೆ ಕಟ್ಟಿದ್ದಾರೆ ನೋಡಿ. ಬರೀ ಗ್ರೈನೇಟ್ ಕಲ್ಲಲ್ಲೇ ಮನೆ ಕಟ್ಟೋದು. ಗ್ರೈನೇಟು ಮತ್ತು ಅದಕ್ಕೆ ಮಿಕ್ಸಿಂಗಿಗೆ ಸಿಮೆಂಟು, ಈ ಇಟ್ಟಿಗೆ, ಕಾಂಕ್ರೀಟ್, ಇದು ಹಾಲೋ ಬ್ಲಾಕ್ಸ್ ಅದೆಲ್ಲ ಯೂಸ್ ಮಾಡಲ್ಲ. ಫುಲ್ಲು ಗ್ರೈನೇಟ್. ಯಾಕಂದರೆ ಈ ಕಡೆ ಗ್ರೈನೇಟ್ ಎಲ್ಲ ಜಾಸ್ತಿ ಮತ್ತು ರೇಟು ತುಂಬ ಕಮ್ಮಿ ಇರುತ್ತೆ ಈ ಕಡೆ. ಆಮೇಲೆ ಇದೆಲ್ಲ ಏನಂದರೆ ದೊಡ್ಡ ದೊಡ್ಡ ಗ್ರೈನೇಟ್ ವೇಸ್ಟ್ ಇದೆಲ್ಲ, ಅದ್ರ ಕಟ್ಟೋದು. ಸ್ನೇಹಿತರೆ, ಫೈನಲಿ ಅರೈವ್ಡ್ ಅಟ್ ದ ಸೆಕೆಂಡ್ ಡೆಸ್ಟಿನೇಷನ್ ಆಫ್ ಅವರ್ 2 days ಟ್ರಿಪ್, ಬೆಲ್ಲಮ್ ಕೇವ್ಸ್. ಬನ್ನಿ ಇವಾಗ ಇದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ವರ್ತಿದೆಯಾ, ಏನಿದೆ. ಇದು ಒಂದು ನ್ಯಾಚುರಲಿ ಫಾರ್ಮ್ಡ್ ಕೇವೇ ಇದು. ಬನ್ನಿ, 3.5 kilometers ಇದೆ ಒಳಗಡೆ ಅಲ್ಲಿ ನಡೆಯೋದು. ಬನ್ನಿ ಹೋಗಿ ನೋಡೋಣ. ಇವಾಗ ಇಲ್ಲಿ ಬೆಲ್ಲಮ್ ಕೇವ್ಸಿಗೆ ಬಂದ್ವಿ, ನೋಡಿರ್ತೀರ ನೀವು. ಸೊ ಟಿಕೆಟ್ ತಗೋಬೇಕು. ಸೊ ಒಬ್ರಿಗೆ ಎಂಟ್ರೆನ್ಸ್ ಟಿಕೆಟ್ ಬಂದು 70 rupees ಇದೆ. ಸೊ ಬನ್ನಿ ಕೇವ್ಸ್ ಒಳಗೆ ಎಂಟರ್ ಆಗೋಣ, ಹೋಗಿ ನೋಡೋಣ ಏನಂತ. ಕೆಳಗೆ ಹೋಗ್ಬೇಕು ಗುರು. ಡೌನ್ಗೆ ಪೋತಾಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನೀವು ನೋಡ್ಬೋದು ಕೇವ್ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಹೆಲಿಪ್ಯಾಡ್ ಥರ ಏನೋ ಮಾಡಿದ್ದಾರೆ, ಅಂದರೆ ಮೇಲ್ಗಡೆ ವ್ಯೂ. ಇವಾಗ ಒಂದು ಸರ್ಕಲಲ್ಲಿ ಇಳಿದ್ವಲ್ಲ, ಸೊ ಅದು ಇಲ್ಲಿಂದ ನೋಡ್ಬೋದು. ಎಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ. ನಾವು ಬರ್ತಾ ಫೋಟೋಸ್ ತೊಗೊಳ್ಳೋಣ. ಸ್ನೇಹಿತರೆ, ಆ್ಯಕ್ಚುಲಿ ಒಂದು ಕೇವ್ ಬಂದು ನಾನು ಹೇಳ್ದಂಗೆ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ ಫಾರ್ಮ್ ಆಗಿದ್ದಂಥ ಒಂದು ಕೇವ್ ಇದು. ಸೊ ಇದು 1884 ಒಬ್ಬರು ಬ್ರೂಸ್ ಅನ್ನೋರು ಈ ಒಂದು ಕೇವ್ನ ಇಲ್ಲಿ ಬರೆದಿದ್ದಾರೆ ನೋಡಿ. ಅವ್ರ ಹೆಸರು ರಾಬರ್ಟ್ ಬ್ರೂಸ್ ಅನ್ನೋರು 1884 ಈ ಒಂದು ಕೇವ್ ಇದೆ ಅಂತ ಅವರು ಕಂಡುಹಿಡಿತಾರೆ. ಹಾಗೆ ಮತ್ತು ನೋಡೋದಾದರೆ 2003 ಇದು ಪಬ್ಲಿಕ್ಕಿಗೆ ಓಪನ್ ಆಗಿದೆ. ಸೊ ಅದ್ರ ಮಧ್ಯದಲ್ಲಿರೋದೆಲ್ಲ ನಮಗೆ ಬೇಡ. ಸೊ 2003 ಪಬ್ಲಿಕ್ ಇಲ್ಲಿ ಅಲೌಡ್ ಆಗಿದ್ದಾರೆ. ಸೊ ಇದು ಈ ಒಂದು ಪ್ಲೇಸಿನ ಹಿಸ್ಟ್ರಿ. ಸೊ ಇಲ್ಲಿ ಒಳಗಡೆ ನೋಡೋದು ಹಲವಾರು ಪ್ಲೇಸಸ್ ಇದೆ, ನೀವು ನೋಡ್ಬೋದು. ಒಂದು 9 ಪ್ಲೇಸಸ್ ಇದೆ. ಸೊ ನಮ್ಮ ಕೈಯಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಕವರ್ ಮಾಡೋಣ. ಸೊ ಅಫಿಷಿಯಲಾಗಿ ಕೇವ್ ಎಂಟರ್ ಆಗಾಯಿತು ಸ್ನೇಹಿತರೆ. ಇವಾಗ ಅಫಿಷಿಯಲಾಗಿ ಎಂಟರ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು, ಇದೇ ಒಂದು ಕೇವ್, ಬೆಲ್ಲಮ್ ಕೇವ್ಸ್ ಎಂಟರ್ ಆಗಿದ್ದೀವಿ ಇವಾಗ. ಸೊ ಲೈಟೆಲ್ಲ ಹಾಕಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಚೆ ಎಷ್ಟು ಬಿಸಿಲಿತ್ತು ಅದೇ ಥರ, ಯಾಕಂದರೆ ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲ, ಅದಕ್ಕೆ ಸ್ವಲ್ಪ ನೆರಳಿದೆ. ಆದರೆ ಹ್ಯೂಮಿಡಿಟಿ ಸ್ವಲ್ಪ ಹೆಚ್ಚಾಗಿದೆ. ಹ್ಯೂಮಿಡಿಟಿಯಿಂದ ಏನಾಗುತ್ತೆ ಅಂದರೆ ಬೇವ್ರು ಸ್ವಲ್ಪ ಬೇಗ ಬರುತ್ತೆ. ಸೆಕೆ ಇಲ್ಲ ಅಂದರೂ ಬೇವ್ರು ಬರುತ್ತೆ ಬೇಜಾನು. ಸೊ ಎಲ್ಲ ಕಡೆ ಲೈಟಿಂಗ್ ಹಾಕಿ ಚೆನ್ನಾಗಿ ಒಂದು ಪಾತ್, ಈ ಥರ ಒಂದು ಪಾತ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಈ ಜುರಾಸಿಕ್ ವರ್ಲ್ಡಲ್ಲಿ ಬರುತ್ತಲ್ಲ ಆ ಥರ ಇದೆ ಇದು. ಇಲ್ಲಿ ನೋಡಿ, ನೀವು ಮೇಲ್ಗಡೆ ನೋಡ್ಬೋದು. ಇದೆಲ್ಲ ನ್ಯಾಚುರಲಿ ಫಾರ್ಮ್ ಓವರ್ 1000 millions of years ಆಗೋ. ಇದನ್ನು ಡೆವಲಪ್ ಮಾತ್ರ ಮಾಡಿದ್ದಾರೆ, ಆದರೆ ಇದೆಲ್ಲ ನ್ಯಾಚುರಲಿ ಫಾರ್ಮ್ಡ್ ಇದು. ನೋಡಿ ಸ್ನೇಹಿತರೆ, ಏನಿದೆ ಗೊತ್ತಾ, ನೀವು ಇದನ್ನು ಲೈವಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿದ್ರೆ ನಿಜ ಹೇಳ್ತೀನಿ, ಇಟ್ ಈಸ್ 101% ವರ್ತ್ ಇಟ್. ಇಲ್ಲಿ ಕೇವ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಕೇವ್ ಹೆಂಗಿರುತ್ತೆ ಅಂತ ನೋಡಬೇಕು ರಿಯಲ್ ಲೈಫಲ್ಲಿ. ಅಂದರೆ ಇಲ್ಲಿಗೊಂದು ಸತಿ ಮಸ್ಟ್ ವಿಸಿಟ್ ಸ್ನೇಹಿತರೆ. ಚಲ್ಲಪತಿ ರೆಡ್ಡಿ ಕಲ್ಲು ಹಾಲ್ ಚಲ್ಲಪತಿ ರೆಡ್ಡಿ ಹಾಲ್ ಅಂತ ಇದು. ಸೊ ಈ ಕಡೆ ಏನು ಅಂತ ಗೊತ್ತಿಲ್ಲ.
ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ರೋಡು ಹಿಂಗೆ ಹೋಗಿ ಅಂತ. ಇಂಥ ಒಂದು ಪ್ಲೇಸ್ ನಮ್ಮ ಬೆಂಗಳೂರಿಗೆ ಇಷ್ಟು ಹತ್ರ ಇದೆ ಅಂತ ಯಾರಿಗಾದರೂ ಗೊತ್ತಿತ್ತಾ ಸ್ನೇಹಿತರೆ? ನಿಮಗೆ ಆಲ್ರೆಡಿ ಈ ಪ್ಲೇಸ್ ಗೊತ್ತಿತ್ತು, ನೀವು ವಿಸಿಟ್ ಮಾಡಿದ್ದೀರಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ಕಮೆಂಟ್ ಮಾಡಿ. ಸೊ ನಮ್ಮ ಮೋಟಿವ್ ಇಷ್ಟೇ, ನಾವು ಒಂದಷ್ಟು ಹೊಸ ಪ್ಲೇಸಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ವಿಡಿಯೋ ನೋಡಿಕೊಂಡು ಒಂದಷ್ಟು ಜನ ಈ ಥರ ಪ್ಲೇಸಸ್ಸಿಗೆ ಬಂದು ನೋಡಿ ಅವ್ರಿಗೆ ಒಂದು ಚೆನ್ನಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ನಮಗೆ ಖುಷಿ ಆಗುತ್ತೆ. ಒಳ್ಳೆ ವಂಡರ್ಲಾಲ್ ಗೋಸ್ಟ್ ಹೌಸ್ ಹೋಗ್ತೀವಲ್ಲ, ಅದೇ ಗೋಸ್ಟ್ ಟ್ರೈನ್ ಆ ಥರ ಫೀಲ್ ಬರ್ತಾ ಇದೆ. ಈ ಒಂದು ಬಂಡೆ ಡಿಸೈನ್ಗಳು ಮತ್ತು ಈ ಒಂದು ಕಲ್ಲಲ್ಲಿ ತೋರಿಸ್ತೀನಿ ಮುಂದೆ. ಇಲ್ಲಿ ಕಲ್ಲುಗಳಲ್ಲಿ ಡಿಸೈನ್ ನೋಡಿ ಹೆಂಗಿದೆ, ಯಾರೋ ಬಂದು ಕೆತ್ತನೆ ಮಾಡಿ ಇಲ್ಲ ಡ್ರಾಯಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಹೋಗ್ತಾ 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 ಹೀಟ್ ಕಮ್ಮಿ ಆಗ್ತಿದೆಯಲ್ಲ. ಗುರು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಇಂಥ ಕೇವ್ ಒಳಗಡೆ ನಾನು ಬಂದೇ ಇರಲಿಲ್ಲ. ಇದೇನೋ ಇದು ಗೊತ್ತಿಲ್ಲ. ಲೈಮ್ ಸ್ಟೋನ್ ಒಳ್ಳೆ ಸ್ಟೋನ್ ಲೈಮ್ ಸ್ಟೋನ್ ಏನು ಪಾನಿ ಇದೆ, ಪಾನಿ ಆದರೆ ಸೊ ಅದು ಅರ್ಥ ಅಬ್ಸರ್ವ್ ಮಾಡೋ ನೀರು ಬರುತ್ತಂತೆ. ಓಹೋ ಹೋ ಹೋ ಕ್ರೇಜಿ. कैसा ಶೈನ್ ಮಾಡ್ತದೆ, ಏನೋ ಶೈನ್ ಆಗುತ್ತಂತೆ. ನನ್ನ ತಮ್ಮ ಕಾಲೆಲ್ಲ ಫುಲ್ ಅಂಟಂಟು, ಹಾಗೆ ಫುಲ್ ಬೇವರು ಹ್ಯೂಮಿಡಿಟಿಯಿಂದ. ಅಲ್ಲಿ ನೋಡಿ ಅಲ್ಲಿ ಸೊ ಇಂಥ ಒಂದು ಕೇವ್ ನಿಮಗೆ ತೋರಿಸಿದ್ದಕ್ಕೆ ಒಂದು ಸಬ್ಸ್ಕ್ರೈಬ್, ವಿಡಿಯೋ ಹೊಸ್ದಾಗಿ ನೋಡ್ತಿರೋರು ಒಂದು ಸಬ್ಸ್ಕ್ರೈಬ್ ಮಾಡಿ. ಐ ಮೀನ್ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೊಸ್ದಾಗಿ ನೋಡ್ತಿರೋರು ಒಂದು ಲೈಕ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ. ಕಮೆಂಟ್ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಕಮೆಂಟ್ ಮಾಡಿ. ಲೈಕು ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಲೈಕ್ ಮಾಡಿ. ಸಬ್ಸ್ಕ್ರೈಬು ಎಲ್ಲ ಮಿಸ್ ಮಾಡಬೇಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಕೇವಿಗೆ ಬಂದಿಲ್ವೋ ನಿಮ್ಮ ಫ್ರೆಂಡ್ಸು ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗಿ. ಹೌದು ಇದೆಲ್ಲ ಸ್ನೇಹಿತರೆ, ಪವರ್ ರೇಂಜರ್ಸ್ ಡೈನೋ ಚಾರ್ಜ್ ನೋಡಿದರೆ ಅವರಿಗೆಲ್ಲ ಸೂಪರ್ ಚಾರ್ಜರ್ಸ್ ಇಂಥ ಒಂದು ಕೇವ್ಗಳಲ್ಲಿ ಇಂಥದ್ದು ಒಂದಲ್ಲೇ ಸಿಗೋದು. ಸೊ ಯಾಕೆ ನಮಗೂ ಒಂದು ಸಿಗಬಾರ್ದು? ಸೊ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರು ತುಂಬ ಇಷ್ಟಪಟ್ಟು ಪವರ್ ರೇಂಜರ್ಸ್ ನೋಡ್ತಿದ್ರು, ಹಾಗೆ ಪವರ್ ರೇಂಜರ್ಸ್ ಡೈನೋ ಚಾರ್ಜ್ ನೋಡ್ತಿದ್ರು, ಕಮೆಂಟ್ ಮಾಡಿ ಮರೀದೆ. ಸ್ನೇಹಿತರೆ ನೋಡಿ, ಫುಲ್ಲು ಜ್ಯೂಸ್ ಇಳಿದು ಹೋಗ್ತಾ ಇದೆ. ಫುಲ್ ಅಂದರೆ ಫುಲ್ ಜ್ಯೂಸು, ಯಾಕಂದರೆ ಅಷ್ಟೊಂದು ಹ್ಯೂಮಿಡ್ ಆಗಿದೆ. ಮತ್ತು ಮೇಲ್ಗಡೆನೂ ಏನೂ ಕಾಣಿಸ್ತಾ ಇಲ್ಲ. ನಾನಿರೋ ಹೈಟಿಗೆ ಏನೂ ತಲೆ ಹೊಡೆಯಲ್ಲ, ಆದರೂ ಇಲ್ಲಿ ಇದನ್ನು ನೀವು ನೋಡಲೇಬೇಕು ಗುರು. ಇರಿ ನೋಡಿ ಇದು ಹೆಂಗಿದೆ ಪ್ಲೇಸ್. ನಾನು ಹೋಗ್ತೀನಿ. We have our guide Ankit, the traveler explorer Ankit. Ankit the explorer Ankit. ಏನೋ ಪಾತಾಳ ಗಂಗೆ ಅಂತ, ಬನ್ನಿ ನೋಡೋಣ. ನನಗೆ ಬೇರೆ ಬಗ್ಗಕ್ಕಾಗಲ್ಲ ಗುರು, ನನಗೆ ಡಿಸ್ಬಲ್ ನೀರು ನೀರು ಗಾಳಿ ಬರ್ತಾ ಇದೆ. ನೀನು ಹನಿ ಹನಿ ಇಲ್ಲಿ ಪಿಸ್ ಪಿಸ್ ಹನಿ 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 ಬೀಳ್ತಾ ಇದೆ. ಹನಿ 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 ಇನ್ನು ಶಿವಲಿಂಗ ಇದೆ ಅನ್ಸುತ್ತೆ. ಶಿವಲಿಂಗ
ನಾನು ಇವಾಗವರೆಗೂ ನಮ್ಮ ಚಾನಲನ್ನು ಅನೌನ್ಸ್ ಮಾಡಿರಲಿಲ್ಲ. ಸೊ ಸ್ನೇಹಿತರೆ, ಏನಂದರೆ ನನಗೆ ಒಂದು ಮೈನ್ಯೂಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಒಂದಾಗಿದೆ. ಸೊ ಅದರಿಂದನೇ ಬೈಕಿಂಗ್ ಎಲ್ಲ ತುಂಬ ಕಮ್ಮಿ ಮಾಡಿ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಈ ಒಂದು ವಿಷಯ ಈ ಒಂದು ವಿಡಿಯೋಲ್ಲಿ ಮಾತ್ರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಮುಂದಕ್ಕೆ ಹೋಗ್ತೀನಿ. ಸೊ ಡಿಸ್ಕ್ ಬಲ್ಜ್ ಆಗಿದೆ ಅದು ಇದು ಅಂತೆಲ್ಲ ವೀಡಿಯೋ ಎಲ್ಲ ಸ್ಟಾಪ್ ಮಾಡ್ತಾ ಇಲ್ಲ, ಪ್ಯಾಷನ್ ಸ್ಟಾಪ್ ಮಾಡ್ತಾ ಇಲ್ಲ, ಚಾನಲ್ ಸ್ಟಾಪ್ ಮಾಡ್ತಾ ಇಲ್ಲ, ವೀಡಿಯೋಸು ಬರ್ತಾ ಇರುತ್ತೆ, ಟ್ರಾವೆಲಿಂಗು ಆನಲ್ಲಿರುತ್ತೆ. ದ ಪ್ಲ್ಯಾನ್ ಇಸ್ ಆನ್. ಸೊ ಫ್ಯಾಮಿಲಿ, ಇವಾಗ ಬೆಲ್ಲಮ್ ಕೇವ್ಸ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಇಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇದೆ, ನೋಡ್ಬೋದು. ಅಲ್ಲಿಗೆ ನೆಕ್ಸ್ಟ್ ಹೋಗೋಣ, ಅದನ್ನು ತೋರಿಸ್ತೀನಿ. ಸೊ ಇವಾಗ ಬೆಲ್ಲಮ್ ಕೇವ್ಸ್ ಮುಗಿಸ್ಕೊ ಬಂದ್ವಿ. ಆ್ಯಕ್ಚುಲಿ ಬೆಲ್ಲಮ್ ಕೇವ್ಸು ಒಂದು ನಿಮಗೆ ಯೂನಿಕ್ ಕೇವ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನೀವು ನೋಡ್ಬೋದು. ಆದರೆ ಒಂದು ನಿಮಗೆ ಒಂದು ಫುಲ್ ಆ್ಯಂಡ್ ಫುಲ್ 1.5 hour to 1.5 hour ಬೇಕು. 1 hour to 1.5 hour ಬೇಕು. ನೀವು ನಡೆಯೋಕ್ಕೆ ಶಕ್ತಿ ಇದೆ ಅಂದರೆ ಬನ್ನಿ ಒಳಗಡೆ. ಇಟ್ ಇಸ್ ವರ್ತ್ ಇಟ್, ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಸ್ನೇಹಿತರೆ, ಇದನ್ನೇ ನಾನು ಹೇಳಿದ್ದು ಆ ಬುದ್ಧ ಸ್ಟ್ಯಾಚು. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ಜೈಜಾಂಟಿಕ್ ಆಗಿದೆ. ಸೊ ಅಲ್ಲಿ ಒಂದು ಗೇಟ್ ಹಾಕಿದ್ದಾರೆ. ಆ ಗೇಟ್ ಆ ಕಡೆಗೆ ನಾವು ಹೋಗೋಕ್ಕಾಗಲ್ಲ, ಜಸ್ಟ್ ಅಂಟಿಲ್ ದ ಗೇಟ್ ಹೋಗ್ಬೋದು, ಫೋಟೋಸ್ ಕ್ಲಿಕ್ ಮಾಡ್ಕೋಬೋದು. ಸ್ವಲ್ಪ ಪೀಸ್ಫುಲ್ಲಾಗಿದೆ ಈ ಕಡೆ. ಮತ್ತು ಇವಾಗ ಈ ಒಂದು ಪ್ಲೇಸ್ ಮುಗೀತು, ಬೆಲ್ಲಮ್ ಕೇವ್ಸ್ ಏನಿದೆ ಅದು ಮುಗೀತು. ನೆಕ್ಸ್ಟ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಆ ಒಂದು ವ್ಲಾಗು ನಿಮಗೆ ನೆಕ್ಸ್ಟ್ ಅಲ್ಲಿ ಬರುತ್ತೆ, ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೀವು ಈ ಪ್ಲೇಸಿಗೆ ಬರೋದಾದರೆ ಗೂಗಲ್ ಮ್ಯಾಪ್ಸಲ್ಲಿ ಬೆಲ್ಲಮ್ ಕೇವ್ಸ್ ಅಂತ ಹೊಡೆದ್ರೇ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಇಟ್ ಈಸ್ ಒನ್ ಟೈಮ್ ವಿಸಿಟ್ ಪ್ಲೇಸ್. ಅಂದರೆ ನೀವು ಪದೇ ಪದೇ ಬಂದರೆ ನಿಮಗೆ ಬೋರ್ ಆಗುತ್ತೆ, ಯಾಕಂದರೆ ಒಳಗಡೆ ಅಷ್ಟೊಂದು ಪ್ಲೇಸಸ್ ಏನೂ ಇಲ್ಲ. ಸೊ ಬನ್ನಿ ಇವಾಗ ಹೊರಡೋಣ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.